ನಮಸ್ಕಾರ. ಇವತ್ತು ನಾವು ಮಾತಾಡೋಕೆ ಹೊರಟಿರೋದು ಸಾವಿರಾರು ವರ್ಷಗಳಿಂದ ನಮ್ಮ ಜೊತೆಗಿರೋ ಒಂದು ತುಂಬಾನೇ ಫೇಮಸ್ ಪಾನೀಯದ ಬಗ್ಗೆ. ಅದೇ ಗ್ರೀನ್ ಟೀ. ಇದು ಜಸ್ಟ್ ಒಂದು ಟೀ ಅಷ್ಟೇ ಅಲ್ಲ ಅಲ್ವಾ, ಅದೊಂದು ಸಂಸ್ಕೃತಿಯ ಭಾಗವೇ ಆಗಿದೆ. ಆದ್ರೆ ಇದನ್ನ ಪ್ರತಿದಿನ ಕುಡಿಯೋದ್ರಿಂದ ನಮ್ಮ ಆರೋಗ್ಯದ ಮೇಲೆ ನಿಜವಾಗ್ಲೂ ಏನೆಲ್ಲಾ ಪರಿಣಾಮ ಆಗುತ್ತೆ? ಬನ್ನಿ ಅದ್ರ ಬಗ್ಗೆನೇ ಇವತ್ತು ನೋಡೋಣ. ಹಾಗಾದ್ರೆ ಈ ಹಳೆಯ ಪದ್ಧತಿಯ ಹಿಂದೆ ಇರೋದು ಬರೀ ಸಂಪ್ರದಾಯನ, ಅಥವಾ ಇದರ ಆರೋಗ್ಯ ಪ್ರಯೋಜನಗಳಿಗೆ ಏನಾದ್ರೂ ಸೈಂಟಿಫಿಕ್ ಕಾರಣ ಇದೆಯಾ? ಗ್ರೀನ್ ಟೀಯಲ್ಲಿರುವ ಸಂಕೀರ್ಣ ರಾಸಾಯನಿಕಗಳ ಹಿಂದಿನ ಸತ್ಯ ಏನು ಅನ್ನೋದನ್ನ ಇವತ್ತು ಒಂದೊಂದಾಗಿ ಬಿಡಿಸಿ ನೋಡೋಣ. ಮೊದಲಿಗೆ ಗ್ರೀನ್ ಟೀಯ ಪಾಸಿಟಿವ್ ಸೈಡ್ ನೋಡೋಣ. ಈ ಒಂದು ಕಪ್ ಚಹಾದಲ್ಲಿ ಎಷ್ಟೆಲ್ಲ ಆರೋಗ್ಯದ ಗುಟ್ಟುಗಳು ಅಡಗಿವೆ, ಅದು ನಮ್ಮ ದೇಹಕ್ಕೆ ಹೇಗೆ ಶಕ್ತಿ ಕೊಡುತ್ತೆ? ಗ್ರೀನ್ ಟೀಯ ಹೆಚ್ಚಿನ ಹೆಲ್ತ್ ಬೆನಿಫಿಟ್ಸ್ ಹಿಂದಿನ ಅಸಲಿ ಹೀರೋ ಅಂದರೆ ಈ ಪಾಲಿಫೆನಾಲ್ಗಳು. ಇವು ಗಿಡಗಳಲ್ಲಿ ಸಿಗುವ ಪವರ್ಫುಲ್ ಆಂಟಿಆಕ್ಸಿಡೆಂಟ್ಗಳು. ಸರಳವಾಗಿ ಹೇಳೋದಾದ್ರೆ ನಮ್ಮ ದೇಹದ ಜೀವಕೋಶಗಳನ್ನ ಡ್ಯಾಮೇಜ್ ಆಗದ ಹಾಗೆ ಕಾಪಾಡುವ ಒಂದು ನ್ಯಾಚುರಲ್ ಶೀಲ್ಡ್ ಇದ್ದ ಹಾಗೆ. ನೋಡಿ, ಗ್ರೀನ್ ಟೀಯಿಂದ ಸಿಗ್ಬೋದಾದ ಕೆಲವು ದೈನಂದಿನ ಪ್ರಯೋಜನಗಳು ಇಲ್ಲಿವೆ. ಇದು ನಮ್ಮ ದೇಹದ ಉರಿಯೂತವನ್ನ ಕಡಿಮೆ ಮಾಡ್ಬೋದು, ಮೆದುಳಿನ ಕಾರ್ಯವನ್ನ ಚುರುಕುಗೊಳಿಸ್ಬೋದು, ಜೀರ್ಣಕ್ರಿಯೆಗೆ ಹೆಲ್ಪ್ ಮಾಡ್ಬೋದು. ಅಷ್ಟೇ ಅಲ್ಲ, ಕೆಲವು ಕ್ಯಾನ್ಸರ್ಗಳ ಅಪಾಯವನ್ನ ಕೂಡ ಕಡಿಮೆ ಮಾಡೋ ಸಾಧ್ಯತೆ ಇದೆ. ಬನ್ನಿ ಈಗ ಇವುಗಳ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ನೋಡೋಣ. ತುಂಬಾ ಸಮಯದಿಂದ ಇರುವ ಉರಿಯೂತ ಅಂದ್ರೆ ಕ್ರಾನಿಕ್ ಇನ್ಫ್ಲಮೇಷನ್ ಎಷ್ಟೋ ಆರೋಗ್ಯ ಸಮಸ್ಯೆಗಳಿಗೆ ಮೂಲ. ಇಲ್ಲೇ ನೋಡಿ, ಗ್ರೀನ್ ಟೀ ಒಂದು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಸ್ಟಡೀಸ್ ಪ್ರಕಾರ ಇದು ಟ್ಯೂಮರ್ ನೆಕ್ರೋಸಿಸ್ ಫ್ಯಾಕ್ಟರ್ ಆಲ್ಫಾ ಅನ್ನೋ ಒಂದು ನಿರ್ದಿಷ್ಟ ಇನ್ಫ್ಲಮೇಷನ್ ಮಾರ್ಕರ್ ಅನ್ನ ಕಡಿಮೆ ಮಾಡುತ್ತೆ. ಇದು ಅದರ ಪವರ್ಫುಲ್ ಆಂಟಿ ಇನ್ಫ್ಲಮೇಟರಿ ಗುಣಕ್ಕೆ ಒಂದು ಒಳ್ಳೆ ಉದಾಹರಣೆ. ಗ್ರೀನ್ ಟೀ ಬರೀ ದೇಹಕ್ಕೆ ಮಾತ್ರ ಅಲ್ಲ, ನಮ್ಮ ಮೆದುಳಿಗೂ ಒಂದು ಒಳ್ಳೆ ಬೂಸ್ಟರ್. ಇದರಲ್ಲಿ ಎಲ್-ಥಿಯಾನಿನ್ ಅನ್ನೋ ಅಮಿನೋ ಆಸಿಡ್ ಇದೆ. ಇದು ಮೆಮೊರಿ ಪವರ್ ಜಾಸ್ತಿ ಮಾಡಿ ಆತಂಕವನ್ನ ಕಡಿಮೆ ಮಾಡೋಕೆ ಸಹಾಯ ಮಾಡುತ್ತೆ. ಜೊತೆಗೆ ಇಸಿಜಿಸಿ ಅನ್ನೋ ಇನ್ನೊಂದು ಕಾಂಪೌಂಡ್ ಜೊತೆ ಸೇರಿ ಮೆದುಳು ಬೇಗ ವಯಸ್ಸಾಗೋದನ್ನ ನಿಧಾನ ಮಾಡುತ್ತೆ. ಅಷ್ಟೇ ಅಲ್ಲ, ಎಲ್-ಥಿಯಾನಿನ್ ಮತ್ತು ಕೆಫೀನ್ ಕಾಂಬಿನೇಷನ್ ಇದೆಯಲ್ಲ, ಇದು ನಮ್ಮ ಗಮನ ಮತ್ತು ಅರಿವನ್ನ ಇಂಪ್ರೂವ್ ಮಾಡೋಕೆ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಹೃದಯದ ಆರೋಗ್ಯ ಮತ್ತೆ ಬ್ಲಡ್ ಶುಗರ್ ಲೆವೆಲ್ ಕಂಟ್ರೋಲ್ನಲ್ಲಿಟ್ಕೊಳ್ಳೋದು ತುಂಬಾ ಮುಖ್ಯ ಅಲ್ವಾ? ಗ್ರೀನ್ ಟೀಯಲ್ಲಿರೋ ಕೆಲವು ಕಾಂಪೌಂಡ್ಸ್ ಕೆಟ್ಟ ಎಲ್ಡಿಎಲ್ ಕೊಲೆಸ್ಟ್ರಾಲ್ ಮತ್ತೆ ಬ್ಲಡ್ ಗ್ಲೂಕೋಸ್ ಲೆವೆಲ್ಸ್ ಕಡಿಮೆ ಮಾಡೋಕೆ ಸಹಾಯ ಮಾಡಬಹುದು. ಇದರಿಂದ ಟೈಪ್ 2 ಡಯಾಬಿಟಿಸ್ ಬರೋ ರಿಸ್ಕ್ ಕೂಡ ಕಡಿಮೆ ಆಗ್ಬೋದು. ನಮ್ಮ ಓವರಾಲ್ ಹೆಲ್ತ್ ಇದೆಯಲ್ಲ, ಅದು ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಹೆಲ್ತ್ ಮೇಲೆ ತುಂಬಾ ಡಿಪೆಂಡ್ ಆಗಿರುತ್ತೆ. ಗ್ರೀನ್ ಟೀ ನಮ್ಮ ಕರಳಲ್ಲಿರೋ ಒಳ್ಳೆಯ ಬ್ಯಾಕ್ಟೀರಿಯಾಗಳ ಬೆಳವಣಿಗೆಗೆ ಸಪೋರ್ಟ್ ಮಾಡುತ್ತೆ. ಇದರಿಂದ ಜೀರ್ಣಕ್ರಿಯೆ ಚೆನ್ನಾಗಿ ಆಗುತ್ತೆ ಮತ್ತು ಒಟ್ಟಾರೆ ಆರೋಗ್ಯಕ್ಕೂ ಹೆಲ್ಪ್ ಆಗುತ್ತೆ. 15%. ಇದು ಬರೀ ಒಂದು ನಂಬರ್ ಅಲ್ಲ, ಇದು ಗ್ರೀನ್ ಟೀಯ ಒಂದು ತುಂಬಾನೇ ಮುಖ್ಯವಾದ ಪ್ರಯೋಜನವನ್ನ ಸೂಚಿಸುತ್ತೆ. ಅದರಲ್ಲೂ ಒಂದು ನಿರ್ದಿಷ್ಟ ಆರೋಗ್ಯದ ವಿಷಯಕ್ಕೆ ಸಂಬಂಧಿಸಿದ್ದು. ಏನಿದು ಕಥೆ? ಬನ್ನಿ ಮುಂದಿನ ಸ್ಲೈಡ್ನಲ್ಲಿ ನೋಡೋಣ. ಆ 15%ನ ಅರ್ಥ ಇಲ್ಲಿದೆ ನೋಡಿ. ಒಂದು ಸ್ಟಡಿ ಪ್ರಕಾರ ಯಾವ ಮಹಿಳೆಯರ ಫ್ಯಾಮಿಲಿ ಹಿಸ್ಟ್ರಿಯಲ್ಲಿ ಸ್ತನ ಕ್ಯಾನ್ಸರ್ ಇರುತ್ತೋ ಅವರು ವಾರಕ್ಕೆ 5 ಕಪ್ ಗ್ರೀನ್ ಟೀ ಕುಡಿಯೋದ್ರಿಂದ ಸ್ತನ ಕ್ಯಾನ್ಸರ್ ಬರೋ ರಿಸ್ಕ್ 15% ಅಷ್ಟು ಕಡಿಮೆ ಆಗಬಹುದು ಅಂತ ಕಂಡುಬಂದಿದೆ. ಸರಿ, ಇಷ್ಟೊತ್ತು ಬರೀ ಬೆನಿಫಿಟ್ಸ್ ಬಗ್ಗೆ ಮಾತಾಡಿದ್ವಿ. ಆದ್ರೆ ಯಾವುದೇ ಒಳ್ಳೆ ವಿಷಯನೇ ಆಗ್ಲಿ, ಅತಿಯಾದ್ರೆ ಅಮೃತಾನೂ ವಿಷ ಆಗತ್ತೆ. ಹಾಗಾಗಿ ಗ್ರೀನ್ ಟೀ ಕುಡಿಯೋವಾಗ ಸರಿಯಾದ ಬ್ಯಾಲೆನ್ಸ್ ಇಟ್ಕೊಳ್ಳೋದು ತುಂಬಾನೇ ಮುಖ್ಯ. ಹಾಗಿದ್ರೆ ಸರಿಯಾದ ಪ್ರಮಾಣ ಯಾವುದು ಅನ್ನೋ ಪ್ರಶ್ನೆ ಬರುತ್ತೆ. ದಿನಕ್ಕೆ ಒಂದು 3ರಿಂದ 5 ಕಪ್ ಕುಡಿಯೋದು ಸೇಫ್. ಇದರಿಂದ ನಮ್ಗೆ ಬೇಕಾದ ಬೆನಿಫಿಟ್ ಸಿಗುತ್ತೆ. ಆದ್ರೆ ಇದೇನಾದ್ರೂ ದಿನಕ್ಕೆ 10 ಕಪ್ ದಾಟಿದ್ರೆ ಹುಷಾರ್, ಅದು ಡೇಂಜರ್ ಝೋನ್ಗೆ ಕಾಲಿಟ್ಟಾಗಿ. ಆಗ ಕೆಫೀನ್ ಓವರ್ಲೋಡ್ ಆಗಿ ಬೇರೆ ಬೇರೆ ಸೈಡ್ ಎಫೆಕ್ಟ್ಸ್ ಶುರು ಆಗ್ಬಹುದು. ಅತಿಯಾಗಿ ಗ್ರೀನ್ ಟೀ ಕುಡಿದ್ರೆ 2 ಮೇನ್ ಪ್ರಾಬ್ಲಮ್ಸ್ ಆಗ್ಬೋದು. ಒಂದು, ಇದರಲ್ಲಿರೋ ಟ್ಯಾನಿನ್ಸ್ ಅನ್ನೋ ಅಂಶ ನಮ್ಮ ದೇಹದಾಗಿ ಐರನ್ ಅಬ್ಸಾರ್ಬ್ ಆಗೋದನ್ನ ಕಡಿಮೆ ಮಾಡುತ್ತೆ. ಇನ್ನೊಂದು, ಕೆಫೀನ್ ಜಾಸ್ತಿಯಾಗಿ ನಿದ್ದೆ ಬರದೇ ಇರೋದು, ಆತಂಕದಂತಹ ಸಮಸ್ಯೆಗಳು ಕಾಣಿಸ್ಕೊಳ್ಬೋದು. 400 ಈ ನಂಬರ್ ನೆನ್ಪಿಟ್ಕೊಳ್ಳಿ. ಹೆಲ್ತ್ ಎಕ್ಸ್ಪರ್ಟ್ಸ್ ಪ್ರಕಾರ ಆರೋಗ್ಯವಾಗಿರೋ ಒಬ್ಬ ವ್ಯಕ್ತಿ ದಿನಕ್ಕೆ 400 ಮಿಲಿಗ್ರಾಂಗಿಂತ ಜಾಸ್ತಿ ಕೆಫೀನ್ ತಗೋಬಾರ್ದು. ಹಾಗಿದ್ರೆ ಗ್ರೀನ್ ಟೀ ಲೆಕ್ಕದಲ್ಲಿ ಇದು ಎಷ್ಟಾಗುತ್ತೆ? 400 ಮಿಲಿಗ್ರಾಂ ಕೆಫೀನ್ ಅಂದ್ರೆ ಸುಮಾರು 10 ಕಪ್ ಗ್ರೀನ್ ಟೀಗೆ ಸಮ. ಹಾಗಾಗಿ ಈ ಲಿಮಿಟ್ ದಾಟ್ದಂತೆ ಎಚ್ಚರ ವಹಿಸೋದು ತುಂಬಾನೇ ಒಳ್ಳೇದು. ಸರಿ, ಗ್ರೀನ್ ಟೀ ಯಾಕೆ ಕುಡಿಬೇಕು, ಎಷ್ಟು ಕುಡಿಬೇಕು ಅನ್ನೋ ಪ್ರಶ್ನೆಗಳಿಗೆ ಉತ್ತರ ಸಿಕ್ತು. ಈಗ ಕೊನೆಯದಾಗಿ ಒಂದು ಪರ್ಫೆಕ್ಟ್ ಕಪ್ ಗ್ರೀನ್ ಟೀ ಹೇಗೆ ಮಾಡ್ಕೊಂಡು ಎಂಜಾಯ್ ಮಾಡೋದು ಅಂತನೂ ತಿಳ್ಕೊಳ್ಳೋಣ. ಇನ್ನೊಮ್ಮೆ ನೆನಪಿಡಿ, 3ರಿಂದ 5 ಇದೇ ಗೋಲ್ಡನ್ ನಂಬರ್. ಪ್ರತಿದಿನ ಗ್ರೀನ್ ಟೀ ಕುಡಿಯೋಕೆ ಇದು ಸೇಫ್ ಮತ್ತು ಬೆಸ್ಟ್ ಕ್ವಾಂಟಿಟಿ. ಹಾಗಾಗಿ ದಿನಕ್ಕೆ 3ರಿಂದ 5 ಕಪ್ ಕುಡಿಯೋದು ಹೆಚ್ಚಿನವರಿಗೆ ಹೆಲ್ತ್ ಬೆನಿಫಿಟ್ಸ್ ಪಡ್ಕೊಂಡು ಯಾವುದೇ ರಿಸ್ಕ್ ಇಲ್ಲದೆ ಇರೋಕೆ ಸೂಕ್ತವಾದ ಪ್ರಮಾಣ. ಒಂದು ಪರ್ಫೆಕ್ಟ್ ಗ್ರೀನ್ ಟೀ ಮಾಡೋದು ಒಂದು ಕಲೆ ಇದ್ದಾಗೆ.
ಫಸ್ಟ್ ನೀರನ್ನ ಬಿಸಿ ಮಾಡಿ, ಆದ್ರೆ ಕುದ್ಸೋಕೆ ಹೋಗ್ಬೇಡಿ, ಯಾಕಂದ್ರೆ ಕುದಿಯೋ ನೀರು ಟೀಯನ್ನ ಕಹಿ ಮಾಡ್ಬಿಡತ್ತೆ. ಆಮೇಲೆ ಬಿಸಿ ನೀರನ್ನ ಮಗ್ಗೆ ಹಾಕಿ ಟೀ ಬ್ಯಾಗ್ ಅಥವಾ ಟೀ ಲೀವ್ಸ್ ಹಾಕಿ, ಕೊನೆಗೆ ಒಂದು 3 ನಿಮಿಷ ಅದನ್ನ ಹಾಗೆ ಬಿಡಿ. ಅಷ್ಟೇ, ರುಚಿಕರವಾದ ಆರೋಗ್ಯಕರವಾದ ಗ್ರೀನ್ ಟೀ ರೆಡಿ. ಗ್ರೀನ್ ಟೀಯನ್ನ ಬರೀ ಬಿಸಿ ಪಾನೀಯದ ತರನೇ ಕುಡಿಬೇಕು ಅಂತೇನಿಲ್ಲ. ಅದನ್ನ ಸ್ಮೂದಿಗೆ ಬೇಸಾಗಿ ಬಳಸಬಹುದು ಅಥವಾ ತಣ್ಣಗೆ ಐಸ್ಡ್ ಟೀ ಮಾಡ್ಕೊಂಡು ಕುಡಿಬಹುದು. ಆದ್ರೆ ಒಂದು ಇಂಪಾರ್ಟೆಂಟ್ ವಿಷಯ ನೆನ್ಪಿರ್ಲಿ, ಅದರ ಆರೋಗ್ಯ ಪ್ರಯೋಜನಗಳನ್ನ ಹಾಗೆ ಉಳಿಸ್ಕೊಳ್ಬೇಕಂದ್ರೆ ಸಕ್ಕರೆಯನ್ನ ಆದಷ್ಟು ಅವಾಯ್ಡ್ ಮಾಡಿ. ಹಾಗಾದ್ರೆ ಇಷ್ಟೆಲ್ಲ ಚರ್ಚೆ ಆದ್ಮೇಲೆ ಫೈನಲ್ ಟೇಕ್ಅವೇ ಏನು? ಬನ್ನಿ ನಮ್ಮ ಕೊನೆಯ ಸಿಪ್ ಜೊತೆಗೆ ಇದನ್ನ ಮುಗ್ಸೋಣ. ಕೊನೆಯದಾಗಿ ಹೇಳೋದಾದ್ರೆ, ಎಲ್ಲವೂ ಮಿತವಾಗಿದ್ದಾಗ ಮಾತ್ರ ಚಂದ. ಗ್ರೀನ್ ಟೀ ಖಂಡಿತವಾಗಿ ಒಂದು ಹೆಲ್ದಿ ಲೈಫ್ ಸ್ಟೈಲ್ಗೆ ಒಂದು ಅದ್ಭುತವಾದ ಸೇರ್ಪಡೆ, ಆದ್ರೆ ಅದನ್ನ ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ರೀತಿಯಲ್ಲಿ ಸೇವಿಸಿದಾಗ ಮಾತ್ರ. ನೆನ್ಪಿಡಿ, ಬ್ಯಾಲೆನ್ಸೇ ಆರೋಗ್ಯದ ಕೀಲಿಕೈ.